ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆ ದೇವ್ರಿಗೆ ಮೊಸರನ್ನ ಪುಳಿಯೋಗರೆ ಎಲ್ಲ ಮಾಡಿದ್ದಾಯಿತು. ಇವಾಗ ಕಡುಬು ಮಾಡೋಣ ಅಂತ. ಇವಾಗ ಟೈಮ್ ಬಂದು 2:30 ಆಗಿದೆ, 2:30 ಮೇಲೆ ಆಗಿದೆ. ಇನ್ನು ನಾವು ಊಟ ಮಾಡಿಲ್ಲ ನೋಡಿ. ಇವಾಗ ಅದು ರುಬ್ಬಕ್ಕೆ ಫಸ್ಟು ನಾವು ಮಾಡೋದು ಅಕ್ಕಿ ಹಿಟ್ಟು ತೋರಿಸ್ತೀನಿ ನೋಡಿ. ಖಾರದ ಕಡುಬು ಸ್ವಲ್ಪ ಸೀದು ಮಾಡ್ತೀನಿ, ಅದೆಲ್ಲ ವಾಶ್ ಮಾಡಿದೆ ಹೊಸದು. ಅದಕ್ಕೆ ಏನೇನು ಹಾಕ್ತೀನಿ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಒಂದು 4 ತೆಂಗಿನಕಾಯಿತು, 2 ದಿವಸದಿಂದ ಕಾಯಿ ಹೊಡೆದು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಚಟ್ನಿಗೆ, ಕಡುಬಿಗೆ. ಇದು ಬಂದು ಫ್ರೆಂಡ್ಸ್ ಅರ್ಧ kg ತಂದಿದೆ ಅವರೆಕಾಳು. ಇವಾಗ ಸಾಂಬಾರು ಐತಲ್ಲ ಅಂದ್ಬಿಟ್ಟು ನೆನೆ ಹಾಕಿದ್ದೀನಿ. ಅದು ಬೆಳಗ್ಗೆಗೆ ಏನಾದರೂ ಮಾಡೋಗೋಣ, ಇಲ್ಲ ನೈಟೇ ಮಾಡಬೇಕು. ನೋಡಿ ಏನೇನು ಹಾಕಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ ಸಾಕು, ಇಷ್ಟಿಷ್ಟೇ. ಒಂದು ರುಬ್ಬೋದಕ್ಕೆ ಇದೆಲ್ಲ ಅರಿಶಿಣ ಪುಡಿ, ವಡೆ ಇಡ್ತಾರೆ, ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ನೋಡಿ 1 ಸ್ಪೂನ್ ಜೀರಿಗೆ ಸಾಕು, 1 ಸ್ಪೂನ್ ಜೀರಿಗೆ. ಆಮೇಲೆ ಹಸಿರು ಮೆಣಸಿಕಾಯಿ ನಾನು ಹಣ್ಣಾಗಿರೋದನ್ನೇ ಹಾಕೋತೀನಿ ಬನ್ನಿ, ಯಾಕೆಂದರೆ ಲಾಸ್ಟ್ ಇದು ಖಾಲಿ ಆಗೈತಲ್ಲ, ಅದಕ್ಕೆ ಹಣ್ಣೇ ಖಾಲಿ ಮಾಡೋಣ, ಏನು ತೊಂದರೆ ಇಲ್ಲ. ಅಯ್ಯೋ, ಆಫೀಸಿಂದ ಫೋನ್ ಬಂತು ಫ್ರೆಂಡ್ಸ್. ನೋಡಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕೋಣ ಬನ್ನಿ. ಸಾಲ್ಟು ನೀವು ಟೇಸ್ಟ್ ನೋಡ್ಕೊಂಡು ಆಮೇಲೂ ಹಾಕ್ಬೋದು, ಮಸಾಲೆ ಎಲ್ಲ ಮಾಡ್ತಿರಲ್ಲ ಆವಾಗ. ನಾನು ಸದ್ಯಕ್ಕೆ ಇಷ್ಟ ಹಾಕಿದ್ದೀನಿ. ಇದನ್ನು ಫ್ರೆಂಡ್ಸ್ ರುಬ್ಕೋಬೇಕು. ಇದು ರುಬ್ಕೋಬೇಕು. ಅದನ್ನು ಫಸ್ಟು ಸ್ವಲ್ಪ ದಪ್ಪಗೆ ರುಬ್ಕೊಂಡೆ. ನೋಡಿ, ಕಾಳು ಹಾಕಿದ್ದೀನಲ್ಲ, ಇದನ್ನು ರುಬ್ಬಬೇಕು ಫ್ರೆಂಡ್ಸ್. ಇವಾಗ ಅದನ್ನು ರುಬ್ಬಿದ್ದೀನಿ. ಅದು 2 ಕಲರ್, ಯಾಕೆಂದರೆ ಮೊದಲು ಅರಿಶಿನ ಪುಡಿ ಎಲ್ಲ ಹಾಕಿರೋದು ರುಬ್ಕೊಂಡಲ್ಲ. ಇವಾಗ ಇದು ಫ್ರೆಂಡ್ಸ್ ಖಾರದ ಕಡುಬು ಸೀದು ಮಾಡ್ತೀನಿ. ಅದು ಜಾಸ್ತಿ ಇದು ಮಾಡಲ್ಲ, ಒಂದು ಸ್ವಲ್ಪ ಮಾಡ್ತೀನಿ. ನಾನು ಏನೇನು ಹಾಕ್ತೀನಿ ಇದಕ್ಕೆ ನೋಡ್ಕೊಳ್ಳಿ. ಇದು ಫ್ರೆಂಡ್ಸ್ ಇದು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ ಒಂದು ಸ್ವಲ್ಪ ತುರಿದಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಗೆ ಕಟ್ ಮಾಡಿದ್ದೀನಿ, ಬಾಯಿಗೆ ಚೆನ್ನಾಗಿ ಸಿಗಲಿ ಅಂದ್ಬಿಟ್ಟು. ನೀವು ಹೆಂಗಾದರೂ ಹಾಕೊಳ್ಳಿ, ಅದು ನಿಮ್ಮ ಇಷ್ಟ. ನೋಡಿ, ಇವಾಗ ಈ ಥರ ಕಲಿಸ್ಬೇಕಿದ್ದಾನೆ ಫ್ರೆಂಡ್ಸ್. ನೋಡಿ, ಸೇಮ್ ಫ್ರೆಂಡ್ ಇದು ವಡೆ ಹಿಟ್ಟು ಥರ. ಯಾವ ರೀತಿ ವಡೆ ಮಾಡ್ತೀವಿ, ವಡೆಗೆ ತೆಂಗಿನಕಾಯಿನ ರುಬ್ಬಕ್ಕೆ ಹಾಕೋತೀವಿ, ಇದನ್ನು ಕಟ್ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ ಎರಡಕ್ಕೆ. ಇದೇನು ನೆನೆಯಕ್ಕಿಡಬೇಕು ಆ ಥರ ಎಲ್ಲ ಏನಿಲ್ಲ. ನಾನಿವಾಗ ಅದಕ್ಕೆ ಅಕ್ಕಿ ಹಿಟ್ಟದು ಮಾಡ್ಕೊತೀನಿ ನೋಡಿ. ಮತ್ತು ಬೆಲ್ಲದ್ದು ಒಂದು 2-3 ಕಡುಬು ಮಾಡ್ತೀನಿ ಅಷ್ಟೇ, ಮಿಕ್ಸಲ್ಲಿ. ಬರೀ ಖಾರ ಇಡಬಾರ್ದಲ್ಲ ಎಡೆಗೆ, ಅದಕ್ಕೋಸ್ಕರ. ಕರ್ಜಿಕಾಯಿ ಮಾಡೋಕ್ಕೆ ಈ ವರ್ಷ ನನಗೆ ಆಗಿಲ್ಲ ಫ್ರೆಂಡ್ಸ್, ಟೈಮ್ ಸಾಕಾಗಲಿಲ್ಲ. ವರ್ಷ ಕರ್ಜಿಕಾಯಿ ಮಾಡ್ತಾಯಿದ್ದೆ, ಇದು ಈ ವರ್ಷ ನನಗೆ ಆಗಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಸೇಮ್ ವಡೆ ಹಿಟ್ಟು ಥರನೇ ಕಾಣಿಸ್ತಾ ಇದೆಯಾ. ಆಮೇಲೆ ಅದನ್ನು ಒಂದು ತಟ್ಟೆಗೆ ಎಷ್ಟು ಬೇಕೋ ದಪ್ಪ ಆ ಥರ ನೀವು ಮಾಡ್ಕೋಬೇಕು. ನೋಡಿ, ಒಂದು ನಿಮಿಷ ಉಪ್ಪು ನೋಡ್ತೀನಿ ತಡಿ. ಸ್ವಲ್ಪ ಖಾರನೇ ಐತೆ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಇದನ್ನು ನಾನು ಬೇರೆ ದಿನ ಒಂದೊಂದು ಸಲ ನಾಷ್ಟಕ್ಕೆ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ನಮ್ಮೂರಲ್ಲಿ ಫ್ರೆಂಡ್ಸ್ ಇದನ್ನು ನಮ್ಮ ಅಜ್ಜಿ ಇದ್ರಲ್ಲ, ಆವ ಟೈಮಲ್ಲಿ ಜಾಸ್ತಿ ಇದನ್ನು ಮಾಡೋಕ್ಕೆ 2-3 ಜನ ಬೇಕು ಅಂತ ಮಾಡ್ತಾಯಿದ್ರು. ಇದನ್ನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಾಯಂಕಾಲ 6 ಗಂಟೆ 7 ಗಂಟೆ ಆಗ್ತಾಯಿತ್ತು. ಇವಾಗೆಲ್ಲ ಬಿಡಿ ಈಸಿ ಬಂದಿದೆ. ಇವಾಗ ಹಪ್ಪಳ ಒತ್ತುತ್ತೀವಲ್ಲ, ನಾನು ಅದರಲ್ಲಿ ಅವರು ಕೈಯಲ್ಲೇ ತಟ್ಕೊತಾಯಿದ್ರು. ಎಷ್ಟು ಕಡುಬು ಮಾಡ್ತಾರೆ ಅಷ್ಟು ಕಡುಬನ್ನು ನಮ್ಮ ತಂದೆ ತಾಯಿ ಅವರು ಬಂದು ಕೈಯಲ್ಲೇ ಮುರಿತಾಯಿದ್ರು ಕಡುಬನ್ನ. ಆದರೆ ಲೇಟ್ ಆಗುತ್ತೆ ಕಡುಬು ಮಾಡೋಕ್ಕೆ ಅಂತ ಇದು ಮಾಡ್ಕೊತಾಯಿದ್ರು ಎಲ್ಲರೂ. ಹೆಸ್ರು ಕಡುಬು ಮಾಡಬೇಕು ಅಂದರೆ ದೊಡ್ಡದು ಕೆಲಸ, ಲೇಟ್ ಆಗುತ್ತಪ್ಪ ಅಂತ ಅವರು ಆವಾಗ ನಾವು ಚಿಕ್ಕವರಿದ್ದಾಗ. ನೋಡಿ ಫ್ರೆಂಡ್ಸ್,
ಇದನ್ನು ಈ ಥರ ನೋಡಿ ಕಟ್ಟಿಟ್ಟಿದ್ದೀನಿ. ಈ ಥರ ಉಂಡೆ ಕಟ್ಕೊಂಡಿದ್ದೀವಿ. 3, 6, 9, 10, 11, 12 ನೋಡಿ ಫ್ರೆಂಡ್ಸ್, ಒಂದು 18 ಆಗಿದೆ, ಸಾಕು. ಅದು ಬೆಳಗ್ಗೆಗೆ ಉಳಿದ್ರೆ ಬೇಕಾದ್ರೆ ನಾಷ್ಟಕ್ಕಾಗುತ್ತೆ, ಮತ್ತೆ ಬಿಸಿ ಮಾಡ್ಕೊಂಡ್ರೆ. ನೋಡಿ ಇಲ್ಲ, ಅವರೆಕಾಳು ನೆನೆಸಿದ್ದೀನಿ. ಈಗ ಫ್ರೆಂಡ್ಸ್ ಇದಾಯಿತು. ಇವಾಗ ಹಿಟ್ಟು ಮಾಡ್ಕೋಬೇಕು, ಅಕ್ಕಿ ಹಿಟ್ಟು. ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಬಾಣಲೆ ಇಟ್ಟಿದ್ದೀನಿ. ಇವಾಗ ನೀರು ಹಾಕೋಣ ಬನ್ನಿ. 1/4 ಲೀಟ್ರಿಗೆ 2 ಕಪ್ ಹಾಕೊಳ್ಳಿ, ಸಾಕು. 1/4 ಲೀಟ್ರ್, ಅರ್ಧ ಲೀಟ್ರ್ ನೀರು ಸಾಕು. ನೋಡಿದ್ರೆ ಫ್ರೆಂಡ್ಸ್, ಅಷ್ಟೇ ಮುದ್ದೆ ಸಾಕು. ಇದು ಸೇಮ್ ರಾಗಿ ಮುದ್ದೆ ನಾವು ಯಾವ ರೀತಿ ಮಾಡ್ತೀರಾ ಅದೇ ಥರ, ತುಂಬ ಈಸಿ. ಏನಂದರೆ ಸ್ವಲ್ಪ ಗಟ್ಟಿ ಇರಬೇಕು. ಮುದ್ದೆ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡಿ. ಉಪ್ಪು ಹಾಕಬೇಕು ಫ್ರೆಂಡ್ಸ್, ಹಿಟ್ಟಿಗೂ ಹಾಕಿರ್ತೀವಿ, ಇದಕ್ಕೂ ಹಾಕಬೇಕು. ಇದೇನಿಲ್ಲ, ಚೆನ್ನಾಗಿ ನೀರು ಕುದಿಬೇಕು. ಕುದಿಯೋ ಟೈಮಲ್ಲಿ ಹಿಟ್ಟಾಗಿ ತಿರುಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆಯಾ? 1 ಸ್ಪೂನ್, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಳ್ಳಿ ನೋಡಿ. ಅದೇ ಯಾಕೋ ಅದ್ರಲ್ಲಿ ಬರ್ತಾಯಿಲ್ಲ, ಅಷ್ಟೇ. ಚೆನ್ನಾಗಿ ನೀರು ಕುದಿಬೇಕು ಫ್ರೆಂಡ್. ಅದು ಕುದ್ದ ಮೇಲೆ ಏನಿಲ್ಲ, ಅದಕ್ಕೆ ಹಿಟ್ಟಾಗಿ ತಿರುಗೋದಷ್ಟೇ. ಕುದೀಲಿ ನೀರು, ಯಾಕಂದರೆ ಇದು ಅದರಲ್ಲೂ ಬೇಯುತ್ತಲ್ಲ ಹಬೆ ಒಳಗಡೆ, ಹಂಗಾಗಿ ಇದಕ್ಕೆ ಜಾಸ್ತಿ ಇದಿಲ್ಲ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ಅದಕ್ಕೆ ಹಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಇರಿ. ವಿಂಡೋದಲ್ಲಿ ಗಾಳಿ ಬರ್ತಾಯಿದೆ. ಸ್ಟವ್ ಕಮ್ಮಿ ಮಾಡ್ಕೊಳ್ಳಿ. ನೋಡಿದೆ ಫ್ರೆಂಡ್ಸ್, ಇದೇ ಥರ 5 ನಿಮಿಷ ಇದನ್ನು ಮುಚ್ಚಬೇಕು. ಫ್ರೆಂಡ್ಸ್, ಇದು ಒಂದು 5 ನಿಮಿಷ ಹರಳಬೇಕು ಸ್ಟೀಮಲ್ಲಿ. ಮತ್ತು ಫ್ರೆಂಡ್ಸ್, ಇದನ್ನು ನಾವು ಈ ಕಡುಬು ಒತ್ತಕ್ಕೂ ಸ್ವಲ್ಪ ಅದು ಇದಾಗಬೇಕು, ತಣ್ಣಗಾಗಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನಾನು ಸಿಹಿದು ಪಾಕ ಕಡುಬಿಗೆ ಮತ್ತು ಈ ಕಡುಬು ಫುಲ್ ಬೇಯಿಸಿರೋದು ತೋರಿಸ್ತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಹೆಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಇನ್ನೂ ಸ್ವಲ್ಪ ಆರಬೇಕಲ್ಲ, ಬೇಗ ಆರಲ್ಲ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.